रे अभिरांता शशिवाचे त्रिशूळ आम्ही त्यावर वाचे आम्ही गणित विषय येऊन मोडी पोयऱ्याची मुंडकी मोजून चंडीची ती बेस मराठे दुर्गेचे ते हास्य मराठे इसे लाडवा जाऊ नको रे फाडून पल्ल्यासाठी मराठे अस्त्र वज्र ज्यांचे वार गाव दन त्यांचे त्याला गेलीची कण 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 मनी स्वराज्य दन 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 शिवरायांची अन मराठेची समाधीचा मान मराठे उडत जाती शत्रू just looking like a wow. Pinky ನೋಡಿಲ್ಲ ನೀನೇ ಇದು ಸೀಸನ್ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ರೀ ಎಲ್ಲರಿಗೂ. ಹೆಂಗೆ ಅದೀರಿ ಎಲ್ಲರೂ? ಹುಬ್ಸು ಎಲ್ಲರೂ ಆರಾಮದಿರಿ. ಇವತ್ತಿನ ಲಾಗ್ ನೋಡ್ರಿ ಏನು ಸ್ಪೆಷಲ್ ಐತಂದ್ರೆ ನವರಾತ್ರಿ ದಸರಾ ನೋಡ್ರಿ. ಹೆಂಗಂದ್ರೆ ನಮ್ಮ ಕಡೆ ಎಲ್ಲ ದಸರಾಗ ಘಟಸ್ಥಾಪನೆ ಅದು ಎಲ್ಲ ಮಾಡ್ತಾರೆ. ನಮ್ಮ ಮನೆ ಒಳಗೆ ದೀಪ ಅದು ಹಾಕೋರದಾರ. ದೀಪ ಹಾಕಿದ್ದ ಘಟಸ್ಥಾಪನೆ ಹೆಂಗೆ ಮಾಡ್ತಾರೆ, ಎದಕ್ಕೆ ಮಾಡ್ತಾರೆ ಪೂಜೆ ಎಲ್ಲ ನಾನು ನಿಮ್ಮ ಮುಂದೆ ಶೇರ್ ಮಾಡತ್ತೀನಿ. ಇವತ್ತು ನೋಡ್ರಿ ಸ್ಟಾರ್ಟ್ ಆಗ್ತದೆ ನವರಾತ್ರಿ 9 ದಿವಸ ನೋಡ್ರಿ. ವೆರೈಟೀಸ್ ಆಫ್ ಕಲರ್ ಎಲ್ಲರೂ ಹಾಕಿರ್ತಾರೆ. ಭಾರಿ ನೋಡ್ರಿ. ದಸರಾ ಅಂದರೆ ಕಲರ್ಫುಲ್ ಆಗಿರುವಂಥ ಹಬ್ಬನೇ ದಸರಾ. ನಮಗೂ ಭಾಳ ಲೈಕ್ ಆಗ್ತದೆ ದಸರಾ ಅಂದ್ರೆ. ನನಗೆ ಈ ಸತ ಎಲ್ಲಿ ಹೋಗೋಕ್ಕಾಗಿಲ್ಲ, ಯಾಕಂದ್ರೆ ಕಾಲು ಫ್ರ್ಯಾಕ್ಚರ್ ಆಗೈತ್ರಿ ನಂದು. ಸೊ ಅದಕ್ಕೆ ನಾ ಎಲ್ಲಿ ಹೋಗಿಲ್ಲ. ಇದು ಒಂದು ಭಾಳ ಕೆಟ್ಟ ನನಗೆ ಫೀಲ್ ಆಗೈತಿ. ಅದಕ್ಕೆ ಮನೆ ಒಳಗೆ ಕೂತ್ಬಿಟ್ಟೇನಿ. ನೋಡೋದು ನಡ್ರಿ ಹೆಂಗೆಲ್ಲ ಮಾಡ್ಯಾರಂತ ಹೇಳಿ ಅಂದ್ರೂ ನೋಡು ಹೋಗಿ ಒಂದೊಂದು ಕ್ಲಿಪ್ಸ್ ತೊಗೊಂಡೀನಿ. ಅದು ಒಂದು ಸ್ಯಾಡ್ ಫೀಲ್ ಆಗಿಬಿಟ್ಟೈತೆ ನನಗೆ, ಯಾಕಂದರೆ ಎಲ್ಲಿ ಹೋಗಂಗಿಲ್ಲ, ಏನೂ ಇಲ್ಲ, ಬರೀ ಕಾಲು ಪೇನ್ ಆಗೈತಿ. ಹಾಗೆ ಮಾಡತ್ತೀನಿ ಏನೇನ್ರೆ ಸ್ವಲ್ಪ ಕ್ಲಿಪ್ಸ್ ತೊಗೊಂಡು ವೀಡಿಯೋಗಳು ನಿಮ್ಮ ಮುಂದೆ ಶೇರ್ ಮಾಡೋಕ್ಕೆ ಟ್ರೈ ಮಾಡೀನಿ. ಈಗ ನೋಡ್ರಿ ಅದು ಗಡಿಗೆ ತಂದಿರ್ತಾರೆ. ಆ ಗಡಿಗಿನಾಗೆ ನೀರು ತುಂಬಿ ಹಿಂಗೆ ಘಟಸ್ಥಾಪನ 5 ಕಾಳುಗಳದು ಎಲ್ಲ ತೊಗೊಂಡು ಮಣ್ಣು ಹಾಕಿ ಘಟಸ್ಥಾಪನ ಮಾಡಿರ್ತಾರಲ್ಲ. 9 ದಿವಸ ಎಲ್ಲ ಅದು ಸಸಿ ಅದು ಹೇಳ್ತಾವ್ರಿ. ಅದಕ್ಕೆ ಕೊರ್ಯಾತಾರಲ್ರಿ, ಅದಕ್ಕೆ ಸುಣ್ಣ ಮತ್ತು ಕುಂಕುಮಲೆ ಹಿಂಗೆ ಕೊರಿಯೋದಿರ್ತೈತಿ. ದೀಪ ಹಾಕ್ತಿರ್ತೀವಲ್ಲ ಆ ಪಣತಿಗೆ ದೆನ್ ಹಾಗೆ ಏನೇನೋ ಇಟ್ಟಿರ್ತಾರೆ ರೀ, ಅವಕ್ಕೆಲ್ಲ ಹಾಕೋದಿರ್ತೈತಿ. ನೆಕ್ಸ್ಟ್ ಘಟಸ್ಥಾಪನೂ ಭಾಳ ಚಂದ ಮಾಡ್ಯಾರಿ ನಮ್ಮ ಮನೆಯೊಳಗೆ. ಎಲ್ಲ ಹೆಂಗೆ ಮಾಡ್ಯಾರ ಪ್ರೊಸೆಸಿಂಗ್ ಎಲ್ಲ ನಿಮ್ಮೊಂದು ಶೇರ್ ಮಾಡೀನಿ ನೋಡ್ರಿ. ಅವೆಲ್ಲ ಕಾಯಿ ಅದು ತಂದು, ಅವೆಲ್ಲ ಕುಳ್ಳಿ ಅದು ತಂದು, ಅದಕ್ಕೆಲ್ಲ ನೀರು ಹಾಕಿ ಮಣ್ಣದು ಹಾಕಿ ಭಾರಿ ಚಂದ ಸಸಿ ಆಗಿರ್ತಾವ್ರಿ ಗೈಸ್. ನಾನು ನಿಮ್ಮೊಂದು ಶೇರ್ ಮಾಡ್ತೀನಿ ಸಸಿ ಆಗೋದು ಲಾಗ್. ಭಾರಿ ಚಂದ ನೋಡ್ರಿ. ದೇವಿಂದ ಎಷ್ಟು ಚಂದ ಹಬ್ಬ ಇರ್ತೈತಿ ಇದು. 9 ದಿವಸ 9 ಅವತಾರ ಇರ್ತಾವ ದೇವಿದ. ನೋಡ್ರಿ ನಮ್ಮ ಮನೆ ಒಳಗಿನ ದೇವ್ರುಗಳು ಎಷ್ಟೆಲ್ಲ ಅದಾವ. ಅಂಬಾಭವಾನಿ ನೋಡ್ರಿ ದೇವಿ, ದೇವಿ ನೋಡ್ರಿ. ನಮ್ಮ ಮನೆ ಒಳಗೆ 2 ಘಟ್ಟ ಯಾಕೆ ಹಾಕ್ತಾರಂದ್ರೆ, ಒಂದು ಅಂಬಾಭವಾನಿದು ಹಾಕ್ತಾರೆ, ಒಂದು ಎಲ್ಲಮ್ಮಂದು ಹಾಕ್ತಾರೆ. ಒಬ್ಬರೊಬ್ಬರ ಮನೆ ಒಳಗೆ ಒಂದೇ ಘಟ್ಟ ಹಾಕ್ತಾರೆ. ಅಂದ್ರೆ ಅಂಬಾಭವಾನಿದು ಒಂದೇ. ಅಂಬಾಭವಾನಿ ಮನೆ ಅಂದ್ರೆ ಯಾರ್ಯಾರ ಮನೆ ಒಳಗೆ ಅಂಬಾಭವಾನಿ ಇರ್ತಾಳಲ್ಲ ಅವರು ಅಂಬಾಭವಾನಿದು ಒಂದೇ ಹಾಕ್ತಾರೆ. ಯಾರ್ಯಾರ ಮನೆ ಒಳಗೆ ಅಂಬಾಭವಾನಿ ಎಲ್ಲಮ್ಮ ಇಬ್ಬರು ಇರ್ತಾರಲ್ಲ ಅವ್ರು ಇಬ್ಬರು ಘಟ ಸ್ಥಾಪನೆ ಮಾಡ್ತಾರೆ ನೋಡ್ರಿ. ಅವು ಆ ಮಣ್ಣು ಒಳಗೆ ನೋಡ್ರಿ ಗೈಸ್ ಒಬ್ಬರೊಬ್ಬರು ಹಾಕೋರು 5 ಥರ ಧಾನ್ಯನೂ ಹಾಕ್ತಾರೆ, ಎಲ್ಲ ಮಿಕ್ಸ್ ಮಾಡಿ. ಒಬ್ಬರೊಬ್ಬರು 9 ಥರ ಧಾನ್ಯನೂ ಹಾಕ್ತಾರೆ. ಹಂಗಂದ್ರೆ ನವಧಾನ್ಯಗಳೂ ಮಿಕ್ಸ್ ಮಾಡಿ ಹಾಕ್ತಾರೆ. ಅವು ಕಾಯಿಗಳು ಎಲ್ಲ ಇಟ್ಟು ಅದಕ್ಕೆ ಎಲೆ ಹಾಕಿ ಅರಿಶಿನ ಕುಂಕುಮ ಹಚ್ಚಿ ಎಲ್ಲ ಘಟಸ್ಥಾಪನೆ ಮಾಡೋದು ನೋಡ್ರಿ. ಗೈಸ್ 9 ದಿವಸ ನಿರಂತರವಾಗಿ ಅಂಬಾಭವಾನಿ ಹೆಸರು ಮ್ಯಾಗ ಮತ್ತು ಎಲ್ಲಮ್ಮನ ಹೆಸರು ಮ್ಯಾಗ ದೀಪ ಉರಿಯೋದಿರ್ತೈತಿ ನಮ್ಮ ಮನೆ ಒಳಗರಿ ನೋಡ್ರಿ. ಒಬ್ಬರೊಬ್ಬರು ಮಾಡೋರು 5 ದಿವ್ಸದ ದೀಪನೂ ಹಾಕ್ತಾರೆ, ಒಬ್ಬರೊಬ್ಬರು 7 ದಿವ್ಸದಿಂದ ಹಾಕ್ತಾರೆ. ಆಲ್ಮೋಸ್ಟ್ ಆಲ್ ಎಲ್ಲರೂ 9 ದಿವ್ಸದಿಂದ ದೀಪ ಹಾಕ್ತಾರೆ ನೋಡ್ರಿ. ನವರಾತ್ರಿ ಅಂದ್ರೆ ಭಾಳ ನಿರಂತರವಾಗಿ ಉಪವಾಸ ಇರ್ತಾರೆ ಒಬ್ಬರೊಬ್ಬರು. ನಮ್ಮ ಮನೆ ಒಳಗೂ ಅದಾರ ಈ ಸತ ಆಲ್ಮೋಸ್ಟ್ ಆಲ್. ನಮ್ಮ ಅಕ್ಕ ಮತ್ತು ಮಮ್ಮಿ ಉಪವಾಸ ಅದಾರ. ನವರಾತ್ರಿನೇ ಹಬ್ಬನೇ ಭಾರಿ ಚಂದ ನೋಡ್ರಿ. ನಮ್ಮ ಮನೆ ಒಳಗರೆ ನೋಡ್ರಿ ಗೈಸ್ ನಿರಂತರವಾಗಿ 9 ದಿವ್ಸಿನ ದೀಪ ಅದಾವ. ನಾನು ಈ ಇಯರ್ ನೋಡ್ರಿ ನಂದು ಹೊಸ ಫೀಲಿಂಗ್, ಯಾಕಂದ್ರೆ ಬ್ಲೆಸ್ಸಿಂಗ್ಸ್ ದೇವಿಲೇ ಬರಲಿ, ನನಗೂ ಹೆಚ್ಚು ಸಬ್ಸ್ಕ್ರೈಬರ್ ಆಗಲಿ. ಇದು ಫಸ್ಟ್ ವೀಡಿಯೋ ನೋಡ್ರಿ ನಂದು ದಸರಾದ ಘಟಸ್ಥಾಪನೆ ಲಾಗ್ ಐತಿ.
ಮಾಡೋರು 9 ಡೇ ಫುಲ್ ಉಪವಾಸ ಮಾಡ್ತಾರೆ, ಅಂದ್ರೆ ನಿರಂತರ ಅಂದ್ರೆ ಫಳಾರ್ ಮ್ಯಾಗೆ ಇರ್ತಾರೆ. ಒಬ್ಬರೊಬ್ಬರು ಮನೆ ಒಳಗೆ ಒಂದು ನೈಟ್ ಊಟ ಇರ್ತದೆ. ನಮ್ಮ ಮನೆ ಒಳಗೆ ನೋಡ್ರಿ ಇಲ್ಲ, ನಮ್ಮ ಅಕ್ಕ ಮತ್ತು ನಮ್ಮ ಮಮ್ಮಿ ಮಾಡತ್ತಾರ ಉಪವಾಸ. ಭಾಳ ವರ್ಷ ಆಗುತ್ತೆ. ನಮ್ಮ ಅಕ್ಕನ 4 ಇಯರ್ಸ್ ಆತ್ರಿ ಕಂಪಲ್ಸರಿ ಮಾಡತ್ತಾಳ. ನಾನು ಕುಂದ್ರೋ ದಿವಸ 7 ದಿವಸ ಇಷ್ಟೇ ಮಾಡ್ತೀನಿ ರೀ ಗೈಸ್ ಉಪವಾಸ. ದೇವಿಂದ ಮಹಾತ್ಮೆ ಚಲೋ ರೀ ಗೈಸ್, ಮಾಡ್ಬೇಕು. ಯಾಕಂದ್ರೆ ಏನೋ ಒಂದು ಪಾಸಿಟಿವ್ ವೈಬ್ಸ್ ಬರ್ತಾವೆ. ಈ ದಸರಾ ಅಂದರೆ ನನಗರ ಭಾಳ ಅಂದ್ರೆ ಭಾಳ ಲೈಕ್ ರೀ. ಎಲ್ಲ ಮನೆ ಕ್ಲೀನ್ ಮಾಡಿ ಎಲ್ಲ ಚಂದಂಗೆ ಎಲ್ಲ ಚಂದಂಗೆ ಸ್ವಚ್ಛ ಇದ್ದು ಚಂದಂಗೆ ಪೂಜೆ ಮಾಡೋದು, ಪಾಸಿಟಿವ್ ವೈಬ್ಸ್ ಭಾಳ ಚಂದ ಆಗಿರ್ತಾವ್ರಿ ಗೈಸ್. ನೋಡ್ಬೋದು ನಮ್ಮ ಮಮ್ಮಿ ಫುಲ್ ಸಸಿಗೆಲ್ಲ ಹಿಂಗೆ ಫುಲ್ ಗೋಧಿ ಹಾಕ್ಯಾಳ. ಯಾಕಂದ್ರೆ ದಟ್ಟಂಗೆ ಸಸಿ ಬರ್ತಾವ್ರಿ ಗೈಸ್, ಭಾಳ ಚಂದ ಸಸಿ ಬರ್ತಾವೆ. ಹಿಂಗೆ ಭಾಳ ದೂರ ಹಾಕಿದ್ರೆ ಚಂದ ಸಸಿ ಬರೋಂಗಿಲ್ಲ. ಸೊ ಅದಕ್ಕೆ ಫುಲ್ ಎಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಬಿಡ್ಲಾರ್ದೆ ಸಸಿಗೆ ಗೋಧಿ ಹಾಕ್ಯಾಳ. ಹಿಂಗೆ ಫುಲ್ ಹಾಕ್ಬೇಕ್ರಿ ಗೈಸ್. ಒಂದು ಸ್ವಲ್ಪ ಮಣ್ಣು ಹಾಕಿ ಅದ್ರ ಮ್ಯಾಗ ಗೋಧಿ ಹಾಕಿ ದೆನ್ ಮತ್ತು ನೆಕ್ಸ್ಟ್ ಅದ್ರ ಮ್ಯಾಗ ಮಣ್ಣು ಹಾಕಿದ್ರೆ ಭಾಳ ಅಂದ್ರೆ ಭಾಳ ಚಂದ ಸಸಿ ಬರ್ತಾವೆ. ಈಗ ನೋಡ್ರಿ ಏನು ಮಾಡತ್ತಾರ ಅಂತ ಹೇಳಿ ನಿಮ್ಮ ತಲೆ ಒಳಗೆ ಕ್ವಶನ್ ಬರ್ಬೋದು. ಸೊ ನೋಡ್ರಿ, ಇದು ಏನಂದ್ರೆ 9 ದಿವಸ 9 ಮಾಳು ಇರ್ತಾವ್ರಿ. ಅಂದ್ರೆ ಒಂದೊಂದು ಡೇಗೆ ಒಂದೊಂದು ಹೂವು ಹಾಕೋದಿರ್ತದೆ. ಅದೇ ಟೈಪ್ ಹೂವಿನ ಮ್ಯಾಗ ಎನ್ಸೋದಿರ್ತೈತೆ ರೀ ಆ ಡೇ. ಇವತ್ತು ಈ ಫಸ್ಟ್ ಡೇ ಏನಿರ್ತೈತಿ, ಎಲಿದ ಹೂವು ಹಾಕೋದಿರ್ತೈತೆ ರೀ. ಆ ಎಲಿದ ಮಾಲೆ ಹಾಕೋದು ಫಸ್ಟ್ ಮಾಡ್ರಿ. ಅದು ಹಿಂಗೆ ಒಂದೊಂದು ಡೇ ಒಂದೊಂದು ಹೆಚ್ಚು ಮಾಡ್ಕೊತ ಹೋಗೋದ್ರಿ. ಅಂದ್ರೆ 9 ದಿವ್ಸಿಂದ ಮಾಡಿರ್ತಾವ್ರಿ ಅವ. ಏರ್ಸಿದ್ಲ ನೋಡ್ರಿ, ಈಗ ನಮ್ಮ ಮಮ್ಮಿ ದೇವ್ರಿಗೆ ಅದ ನೋಡ್ರಿ 9 ಮಾಳುಗಳು ಹಂಗೆ ಕಂಟಿನ್ಯೂಸ್ ಒಂದೊಂದೊಂದೊಂದು ಸ್ಟಾರ್ಟ್ ಆಗ್ತಾವೆ. ಈಗ 9 ದಿವ್ಸ ತನಕ ನೋಡ್ರಿ ಗೈಸ್. ಫೈನಲಿ ಎಲ್ಲ ಪೂಜೆ ಮುಗೀತ. ಈಗ ಘಟಸ್ಥಾಪನೂ ಆಯ್ತು, ದೀಪನೂ ಹಾಕೋದಾಯ್ತು. ಒಮ್ಮೆ ಲಾಸ್ಟಿಗೆ ಆರತಿ ಮಾಡೋದಿರ್ತದೆ. ಆರತಿ ಮಾಡೋದು ಶೇರ್ ಮಾಡ್ತೀನಿ. ನೈವೇದ್ಯ ನೋಡ್ರಿ ಆ ಡೇ ಬ್ಯಾಳಿಗೆ ಹಾಕೋದಿರ್ತದೆ. ಸೊ ಅದಕ್ಕೆ ನೈವೇದ್ಯ ಎಲ್ಲ ಮಾಡೋದಿರ್ತದೆ. ಫಸ್ಟ್ ಡೇ ಉಪವಾಸ ಇರ್ತಾರಲ್ಲ, ಮುಂಜಾಳೆಲ್ಲೇ ಸಂಜೆಗೆ ಉಪವಾಸ ಬಿಟ್ಟು ಮತ್ತು ನೆಕ್ಸ್ಟ್ ಡೇಲೇ ನಿರಂಕಾರ ಹಿಡಿಯೋದಿರ್ತೈತೆ ಉಪವಾಸ. ಅಥವಾ ಹಿಂಗಿದು ಹಚ್ಚಾರ ನೋಡ್ರಿ ರೆಡ್ ಕಲರ್ ಬೆಂಕಿ ಗತ್ಲೆ, ಅದು ನೋಡ್ರಿ ಅದಕ್ಕೆ ತೋಪ್ ಅಂತಾರೆ. ನಮ್ಮ ಮನೆಯೊಳಗೆ ಪರಡಿಗಳು ನೋಡ್ರಿ, ಇವೆಲ್ಲ ಪರಡಿ ಅದಾವ. ತೋಪಲ್ಲಿ ಬೆಳಗೋದು ಭಾಳ ಶ್ರೇಷ್ಠ ರೀ ಗೈಸ್. ನಾವು ತೋಪ್ಲೆ ಎಲ್ಲ ಚೆಂದಂಗೆ ಬೆಳಿತೀವ್ರಿ ಮನೆಯೆಲ್ಲ. ಫಸ್ಟ್ ದಿವಸ ಘಟಸ್ಥಾಪನೆ ಮಾಡೋ ದಿವಸ 1ನೇ ದಿವಸ ಏನಿರ್ತದೆ ಅಂದ್ರೆ ಕಣಕದ ಆರತಿ ಇರ್ತಾವ್ರಿ. ಕಣಕದ ಆರತಿ ಮಾಡಿ ನೆಕ್ಸ್ಟ್ ಡೇಲೇ ದೀಪದ ಆರತಿ ಇರ್ತದೆ. ಫಸ್ಟ್ ಕಣಕದ ಶ್ರೇಷ್ಠ ಅಂತ್ರಿ, ಅದಕ್ಕೆ ಕಣಕದ ಆರತಿ ಮಾಡ್ಕೋತ ಬರ್ತಾರೆ ನಮ್ಮ ಮನೆ ಒಳಗೆ. ನೋಡ್ರಿ ಇವತ್ತು ಘಟಸ್ಥಾಪನ ಆಯ್ತಲ್ಲ, ಸೊ ಅದಕ್ಕೆ ಘಟಸ್ಥಾಪನ ಹೆಂಗೆಲ್ಲ ಮಾಡಿ ಒಂದು ತಿಂಗಳು ಶೇರ್ ಮಾಡ್ತೀನಿ. ಇದೇ ನೋಡ್ರಿ ಘಟಸ್ಥಾಪನ. ನಮ್ಮ ಮನೆ ಒಳಗೆ ಹೀಗೆಲ್ಲ ಘಟಸ್ಥಾಪನ ಮಾಡ್ತಾರೆ. ನಿಮ್ಮ ಮನೆ ಒಳಗೂ ಹಿಂಗೆ ಮಾಡ್ತಾರೆ ಏನ್ರಿ ಗೈಸ್? ಮಾಡ್ತಿರ್ಬೋದು. ಮಾಡಿದರೆ ಕಮೆಂಟ್ ಮಾಡಿ ಹೇಳ್ರಿ. आई तुझ्या गचरणी आभाळ धरणी येऊन विसावले. देवादिकांचे संकट जाई ग हरुणी तुझ्याच कृपेमुळे. नाद झंकार तू सारा संसार तू. मरावे मातृभूमीसाठी आम्हाला वेळ हे एक. आमच्या पूर्वजांनी देव देश धर्मासाठी प्राण घेतला हाती. शूर आम्ही सरदार आम्हाला काय कुणाची भीती. या पद्धतीने आपलं जीवन आपलं आचरण करायचं आहे. ते करायची शाळा, ते शिक्षण, ते विद्यापीठ म्हणजे दुर्गा माता दौड आहे. दुर्गा माता दौड
आईजवळ आपण मागणं मागतोय आणि निश्चित एक शक्ती आम्हाला मिळणार आहे आणि मिळत राहणार. ಇದು ನೋಡ್ಬೋದು ನೀವು ಏನಂತ ಹೇಳಿ ನಿಮ್ಮ ತಲೆ ಒಳಗೆ ಕ್ವಶನ್ ಬರ್ತೈತಿ. ಏನಂತಂದ್ರೆ ದುರ್ಗಾ ಮಾತಾ ದೌಡ್ ನೋಡ್ರಿ. ಇದು ದುರ್ಗಾ ಮಾತಾ ದೌಡ್ ಯಾಕೆ ಮಾಡ್ತಾರೆ, ಏನೈತಿ ಇದ್ರ ಏನು ಸ್ಪೆಸಿಫಿಕ್ ರೀಸನ್, ಎದಕ್ಕರೆ ದುರ್ಗಾ ಮಾತಾ ದೌಡ್ ಮಾಡ್ತಾರೆ, ಏನದ ದೆನ್ ಹಾಗೆ ಎದಕ್ಕೆ ಮಾಡ್ತಾರೆ ಅಂಥೇಳಿ ನಿಮ್ಮ ಮುಂದೆ ನಾವು ಒಂದು ಲಾಂಗ್ ಲೆಂತ್ ವೀಡಿಯೋ ತೊಗೊಂಬರತ್ತೀನಿ. ಅದ್ರನ್ಯಾಗ ಎಲ್ಲ ಸ್ಪೆಸಿಫಿಕ್ಕಾಗಿ ಎಲ್ಲ ಹಿಸ್ಟ್ರಿ ಹೇಳ್ತೀನಿ. ದುರ್ಗಾ ಮಾತಾ ದೌಡ್ ಅಂದರೆ ಏನು, ಎದಕ್ಕೆ ಮಾಡ್ತಾರೆ, ಏನೈತಿ ಇದ್ರ ಹಿಂದೆ ಹಿಸ್ಟ್ರಿ. ಸೊ ಇದು ನೋಡ್ರಿ ನಮ್ಮ ಬಿಜಾಪುರ್ನಾಗ ಫಸ್ಟ್ ಡೇ ದುರ್ಗಾ ಮಾತಾ ದೌಡ್ ಮಾಡಿದ್ದು. ಒಂದೊಂದು ಊರ್ನಾಗ ಒಂದೊಂದು ಟೈಪ್ ಮಾಡ್ತಾರೆ, ಭಾರಿ ಚಂದ ಮಾಡ್ತಾರೆ ರೀ. ಇಲ್ಲಿ ನೋಡ್ರಿ ಎಲ್ಲ ಮಸ್ತ್ ಮಾಡ್ಯಾರ ದುರ್ಗಾ ಮಾತಾ ದೌಡ್. ಇದು ನೋಡ್ರಿ ಫಸ್ಟ್ ಡೇ ದುರ್ಗಾ ಮಾತಾ ದೌಡ್.